ಅಥಣಿಯ ಶ್ರೀ ಮೋಟಗಿ ಮಠದ ಪೂಜ್ಯ ಶ್ರೀ ಲಿಂಗೈಕ ಚನ್ನಬಸವ ಶಿವಯೋಗಿಗಳವರ ಲಿಂಗೈತ ಶತಮಾನೋತ್ಸವದ ಅಂಗವಾಗಿ ಗುರುವಾರ 7ನೇ ದಿನವಾದ ಇಂದು ಬೆಳಗ್ಗೆ 6 ಗಂಟೆಗೆ ಪಾದಯಾತ್ರೆ ಮಾಡಲಾಯಿತು. ಪಾದಯಾತ್ರೆ ಶ್ರೀಮಠದಿಂದ ಪ್ರಾರಂಭವಾಗಿ ಗಸ್ತಿಗಲ್ಲಿ, ಪಾಂಗಿಗಲ್ಲಿ, ಬುರುಡುಗಲ್ಲಿ, ಡುಮ್ಮ ಲಕ್ಷ್ಮೀ ಗುಡಿ ಮುಖಾಂತರ ಮತ್ತೆ ಶ್ರೀಮಠಕ್ಕೆ ಆಗಮಿಸಲಾಯಿತು. ಪಾದಯಾತ್ರೆಯಲ್ಲಿ ಚನ್ನಬಸವ ಭಜನಾ ಸಂಘ, ಶಿವಯೋಗಿ ನಗರ ಭಜನಾ ಸಂಘ, ಮುಕ್ತಾಯ ಮಹಿಳಾ ಬಳಗದ ತಾಯಂದಿರಾದ ಸುನೀತಾ ಮೆಣಸಿ, ಜಯಶ್ರೀ ತೊದಲುವಾಗಿ, ಶಿವಲೀಲಾ ಬಳ್ಳುಳ್ಳಿ, ಶಿವಲೀಲಾ ಪಾನಶೆಟ್ಟಿ ಸೇರಿದಂತೆ ಮುಕ್ತಾಯ ಬಳಗದ ಅನೇಕ ತಾಯಂದಿರು ಪಾಲ್ಗೊಂಡಿದ್ದರು. ನಂತರ ಶ್ರೀಮಠದಲ್ಲಿ ಗಡಿನಾಡು ಗಾನಕೋಗಿಲೆ ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಆಡಿಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಬೆಳಗಾವಿ, ಬಾಗಲಕೋಟ್, ಬಿಜಾಪುರ, ಕಲಬುರಗಿ ಭಾಗದಿಂದ ಬಂದಂತ ಮಕ್ಕಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಪ್ರಭು ಚನ್ನಬಸವ ಸ್ವಾಮೀಜಿ ಅವರ ಹುಟ್ಟು ಹಬ್ಬದ ನಿಮಿತ್ತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ತಾಲೂಕಾಧ್ಯಕ್ಷ ರಮೇಶ್ ಸಿಂದಗಿ ಇವರಿಂದ ಸನ್ಮಾನ ಮಾಡಲಾಯಿತು. ನಂತರ ಸಾಯಂಕಾಲ 6 ಗಂಟೆಗೆ ಮುದಗಲ್ಲಿನ ಮಹಾಂತ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಸವ ಪುರಾಣ ಕಾರ್ಯಕ್ರಮ ಹಾಗೂ ನಗರದ ಗಣ್ಯ ವ್ಯಕ್ತಿಗಳಿಗೆ ತುಲಾಭಾರ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಂಗಮ ಸಮಾಜದ ಹಿರಿಯರಾದ ಶರಣು ಶ್ರೀ ಈರಯ್ಯ ಜಗದಾಳಮಠ, ಶರಣು ಶ್ರೀ ಮಹಾಂತೇಶ ಕುಲಳ್ಳಿ, ಶರಣಶ್ರೀ ಉಮೇಶ್ ಗಸ್ತಿ, ಶರಣಶ್ರೀ ಸಿದ್ದಣ್ಣ ಸವಳಸಿ, ಶರಣಶ್ರೀ ಅಜ್ಜಪ್ಪ ಕಾವೇರಿ, ಶ್ರೀಮತಿ ಶಿವಲೀಲಾ ಬೆಳ್ಳುಳ್ಳಿ, ಶ್ರೀಮತಿ ಲಕ್ಷ್ಮೀಬಾಯಿ ಹೊಸೂರ್, ಶ್ರೀಮತಿ ಸುಶೀಲಾ ಸಂಘ್ ಇವರಿಗೆ ಗೌರವ ಸಮರ್ಪಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯರಾದ ಮುರುಗಪ್ಪ ತೊದಲುವಾಗಿ, ಕಲ್ಲಪ್ಪ ವನಜೋಳಿ, ಅನಿಲ್ ಸುಣದಳ್ಳಿ, ರಮೇಶ್ ಸಿಂದಗಿ, ಶ್ರೀಶೈಲ್ ಸಂಘ್, ವಿವೇಕ್ ಮೆಣಸಿ, ಸಿದ್ದನಗೌಡ ನೇಮಗೌಡ, ರಮೇಶ್ ಪಾಟೀಲ್, ಕಿರಣ್ ಗೆಜ್ಜೆ, ಆದಿತ್ಯ ಕೊನ್ನೂರ್, ಈರಣ್ಣ ಅಡಿಗಲ್, ವಿಶ್ವನಾಥ್ ಮೆನ್ಸಿ, ಗಂಗಾಧರಯ್ಯ ಹಿರೇಮಠ, ಸುರೇಶ್ ವಾಗ ಮೋಡೆ ಸೇರಿದಂತೆ ಇನ್ನೂ ಅನೇಕ ಶ್ರೀಮಠದ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆ ಮುರುಗೇಶ್ ಬಾನೆ ನಡೆಸಿಕೊಟ್ಟರು.